ಹಾಯ್ ಹಲೋ ನಮಸ್ತೆ. ಮಮತಾ ಕನಕಿರಿ ಕಿಚನ್ಗೆ ಎಲ್ರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಒಳ್ಳೆ ಬಿಸಿ ಬಿಸಿ ಅನ್ನ ಹಾಗೂ ಅಲಸಂಡೆ ಬೀಜ ಹಾಗೂ ಹಲಸಿನ ಬೀಜ ಕುಂಬಳಕಾಯಿ ಎಲ್ಲ ಹಾಕಿ ಒಂದು ಗಸಿ, ಅದರ ಜೊತೆಗೆ ಒಂದು ಸ್ಪೆಷಲ್ ನುಗ್ಗೆ ಸೊಪ್ಪಿನ ದೋಸೆ. ಖಾರ ಖಾರವಾದ ಊಟಕ್ಕೆ ಈ ಒಂದು ದೋಸೆ ಇದ್ದರೆ ಇದನ್ನು ಮತ್ತು ಬೇರೆ ಏನು ಬೇಕಾಗಿಲ್ಲ. ಸೂಪರ್ ಟೇಸ್ಟ್, ಎಲ್ಲರೂ ಟ್ರೈ ಮಾಡಬೇಕಾದಂಥದ್ದೇ. ಬನ್ನಿ, ಇದು ಯಾವ ರೀತಿ ಮಾಡಿದ್ದು, ಹೇಗೆ ಮಾಡೋದಕ್ಕೆ ಏನೆಲ್ಲ ಬೇಕು, ಇಂಗ್ರೀಡಿಯೆಂಟ್ ಬೇಕಂತ ನೋಡಿಕೊಳ್ಳೋಣ. ಸೂಪರ್ ಟೇಸ್ಟಿಯಾಗಿದೆ ಇದು, ಎಲ್ಲರೂ ಟ್ರೈ ಮಾಡಬೇಕು. ನುಗ್ಗೆ ಸೊಪ್ಪಿನ ಖಾರ ದೋಸೆಗೆ ಬೇಕಾದಂಥ ಮೇನ್ ಇಂಗ್ರೀಡಿಯೆಂಟ್: 1 ಕಪ್ ಬೆಳ್ತಿಗೆ ಅಕ್ಕಿ, 1 ಸ್ಪೂನ್ ತೊಗರಿಬೇಳೆ, ಹಾಗೂ ಮೇನ್ ಆಗಿ ಬೇಕಿರೋದು ಒಂದು ದೊಡ್ಡ ಬೌಲಲ್ಲಿ 1 ಬೌಲ್ ನುಗ್ಗೆ ಸೊಪ್ಪು, ಹಾಗೂ 2 ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಖಾರ ಎಷ್ಟು ಬೇಕೋ ಅಷ್ಟು ಮೆಣಸು ತೆಗೆದುಕೊಂಡಿದ್ದೇನೆ, ಹಾಗೂ ಸ್ವಲ್ಪ ಒಂದು ಹುಣಸೆ ಗಾತ್ರದ ಹುಳಿ ಹಾಕಬೇಕು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ಮೊದಲಿಗೆ ಬೆಳ್ತಿಗೆ ಅಕ್ಕಿ ಹಾಗೂ ತೊಗರಿಬೇಳೆಯನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಕೊಳ್ಳೋಣ. ಚೆನ್ನಾಗಿ ತೊಳೆದು ನೆನೆಸಿಡುವ. ಅಕ್ಕಿ ನೆನೆ ಹೊತ್ತಲ್ಲಿ ನುಗ್ಗೆ ಸೊಪ್ಪು ಚೆನ್ನಾಗಿ ತೊಳೆದು ಕೊಡಬೇಕು. ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಚೆನ್ನಾಗಿ ತೊಳೆದು ನೀರು ಡ್ರೈ ಮಾಡಿ ಇಟ್ಕೊಳ್ಬೇಕು. ಮಳೆಗಾಲಕ್ಕೆ ಹೆಚ್ಚಾಗಿ ಕ್ಲೀನ್ ಇರ್ತದೆ, ಆದರೂ ಚೆನ್ನಾಗಿ ತೊಳೆದು 1-2 ನೀರಲ್ಲಿ ಈಗ ಎಲ್ಲೆಲ್ಲಿ ನುಗ್ಗೆ ಸೊಪ್ಪು ಚಿಗುರಿ ಇರ್ತದೆ. ಯಾರ ಮನೆಗೆ ಹೋಗಿ ಕೇಳಿದ್ರು ಈಗ ಕೊಡ್ತಾರೆ, ಮಳೆಗಾಲ ಅಲ್ಲ, ಈಗ ಇನ್ನು ನುಗ್ಗೆ ಆಗೋದಿಲ್ಲ, ಆಗ ಸೊಪ್ಪು ತೆಗಿತಾರೆ. ಯಾರು ಕೇಳಿದ್ರು ಕೊಡ್ತಾರೆ. ಒಳ್ಳೆ ವಿಟಮಿನ್ ಇರುವಂಥ ವಸ್ತು ಇದು. ಇದ ಕಾರಣ ಇಲ್ಲ ಸಿಕ್ಕಿದರೆ ಈ ರೀತಿ ಟ್ರೈ ಮಾಡಿ. ಪದಾರ್ಥಕ್ಕೆ ತುಂಬ ಬೇಕಾಗ್ತದೆ, ಆದರೆ ಇದಕ್ಕೆ ಒಂದು 2 ಮುಷ್ಟಿ, ಒಂದು 5-6 ಗೆಲ್ಲಿದ್ರೆ ಸಾಕಾಗ್ತದೆ. ಇನ್ನೊಂದು ನೀರಲ್ಲಿ ತೊಳೆದು ಡ್ರೈ ಮಾಡಲಿಕ್ಕೆ ಹಾಕುವ. ಸ್ವಲ್ಪ ಡ್ರೈ ಆಗಬೇಕು. ತುಂಬ ನೀರಿನ ಪಸೆ ಇದ್ದರೆ ನಮ್ಮ ದೋಸೆ ನೀರಾಗ್ಬೋದು. ನಾನು ನಿನ್ನೆ ತಂದು ಪೇಪರಲ್ಲಿ ಕಟ್ಟಿಟ್ಟದು, ಆದ ಕಾರಣ ಅದೇ ಆಗಿ ಉದುರಿದ್ದು. ಇಲ್ಲಾಂದರೆ ಒಂದೊಂದೇ ಎಲೆ ಬಿಡಿಸ್ಲಿಕ್ಕೆ ಕಷ್ಟ. ಇದು ನಿಜ, ದೋಸೆ ಮಾಡಬೇಕಿದ್ರೆ ಒಂದೊಂದೇ ಎಲೆ ಬಿಡಿಸ್ಬೇಕು, ದಂಟಿದ್ರೆ ಒಳ್ಳೆ ಆಗೋದಿಲ್ಲ. ಬಿಡಿಸಿದ್ದನ್ನು ಸ್ವಲ್ಪ ಸಪೂರಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು. ಇಡೀ ಎಲೆ ಹಾಕಿದರೆ ಚೆಂದ ಬರೋದಿಲ್ಲ. ಒಂದು 5 ನಿಮಿಷ ಡ್ರೈ ಆಗಲಿ ಇದು. ನೋಡಿ, ಈ ಎಲೆಯನ್ನು ಈಗ ಅಟ್ಟಿ ಇದೆ ಅಲ್ಲ, ಇದನ್ನು ಸಪೂರಕ್ಕೆ ಕಟ್ ಮಾಡಿಕೊಳ್ಳೋಣ. ಈಗ ಅಟ್ಟಿ ತೆಗೆದು ಸ್ವಲ್ಪ ಸಪೂರ, ಒಂದೊಂದು ಎಲೆ ತೆಗಿಲಿಕ್ಕೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಟ್ಟಿ ಹೇಗೆ ಉಂಟು ಹಾಗೆ ತೆಗೆದು ಸ್ವಲ್ಪ ಸಪೂರ ಮಾಡಿ ಕಟ್ ಮಾಡಿ ಹಾಕಿಕೊಳ್ಳೋಣ. ಡಿ ಎಲೆ ಇದೆ, ಒಳ್ಳೆ ಆಗೋದಿಲ್ಲ. ಸ್ವಲ್ಪ ಸಪೂರ ಹೀಗಿತ್ತಾರೆ. ಎಲ್ಲವನ್ನು ಕೂಡ ಇದೇ ರೀತಿ ಕಟ್ ಮಾಡ್ತಾನೆ. ನುಗ್ಗೆ ಸೊಪ್ಪನ್ನು ಈ ರೀತಿ ಕಟ್ ಮಾಡಿದ್ದೇನೆ. ತುಂಬ ಉಡಿ ಮಾಡಬಾರ್ದು, ಕೈ ಆಗ್ತದೆ. ಒಂದು 2 ಪೀಸ್ 3 ಪೀಸ್ ಆಗುವಷ್ಟು ಅಷ್ಟೇ. ಒಮ್ಮೆ ಮಧ್ಯೆ ಕಟ್ ಮಾಡಿ ಮತ್ತೆ ಮುಷ್ಟಿಯಲ್ಲಿ ಹಿಡಿದು ಒಂದೊಂದೇ ಎಲ್ಲ ಕಟ್ ಮಾಡಲಿಕ್ಕೆ ಹೋಗ್ಬಾರ್ದು, ತುಂಬ ಕೈ ಆಗ್ಬೋದು. ಈಗ ನಾವು ತೆಗೆದಿರಿಸಿ ಅಂತ ಈರುಳ್ಳಿಯನ್ನು ಕೂಡ ಸಪೂರಕ್ಕೆ ಕಟ್ ಮಾಡಿಕೊಳ್ಳೋಣ. ಮಳೆಗಾಲದಲ್ಲಿ ಚಪ್ಪೆ ಆಗೋಗಿದ್ದು ಒಳ್ಳೆ ಆಗ್ತದೆ. ಖಾರ ದೋಸೆ ಒಂದು ಸಾರು ಇದ್ದರೆ ಖಾರ ದೋಸೆ ಊಟಕ್ಕೆ ಒಳ್ಳೆ ಆಗ್ತದೆ. 2 ಈರುಳ್ಳಿ ತೆಗೆದುಕೊಂಡಿದ್ದೇನೆ, ಅದನ್ನು ಸಹ ಸಪೂರಕ್ಕೆ ಕಟ್ ಮಾಡುವ. ಎಷ್ಟು ಸಪೂರಕ್ಕೆ ಕಟ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಸಪೂರ ಮಾಡಿ. ಕೆಲವರು ಇದಕ್ಕಿಂತ ಸಪೂರ ಕಟ್ ಮಾಡೋರು ಇದ್ದಾರೆ. ಸಪೂರ ಕಟ್ ಮಾಡಿ 2 ಅಂಶ ಸಪೂರ ಕಟ್ ಮಾಡ್ತೇನೆ. ಈ ದೋಸೆ ಎಷ್ಟು ಈರುಳ್ಳಿ ಹಾಕ್ತೇವೆ ಅಷ್ಟೇ ಟೇಸ್ಟ್ ಜಾಸ್ತಿ. ನುಗ್ಗೆ ಸೊಪ್ಪು ಸಹ ಜಾಸ್ತಿ ಆಗಬೇಕು. ನುಗ್ಗೆ ಸೊಪ್ಪು ದೋಸೆ, ಖಾರ ದೋಸೆಗೆ ಎಷ್ಟು ಈರುಳ್ಳಿ ಹಾಕ್ತೇವೆ, ಎಷ್ಟು ಸೊಪ್ಪು ಹಾಕ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ತುಂಬ ಕಮ್ಮಿ ಸೊಪ್ಪು ಹಾಕಿದರೂ ಟೇಸ್ಟ್ ಆಗಲ್ಲ, ತುಂಬ ಕಮ್ಮಿ ಈರುಳ್ಳಿ ಹಾಕಿದರೂ ಟೇಸ್ಟ್ ಆಗಲ್ಲ. ಈರುಳ್ಳಿ ಮತ್ತು ಸೊಪ್ಪು
ಸ್ವಲ್ಪ ಜಾಸ್ತಿ ಹಾಕಬೇಕು, ಹಾಕಿದರೆ ಟೇಸ್ಟ್ ಜಾಸ್ತಿ. ನೋಡಿ 2 ಈರುಳ್ಳಿ ಸಹ ಹಾಕಿದ್ದೇನೆ. 1 ಕಪ್ ಅಕ್ಕಿಗೆ 2 ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಈಗ ನುಗ್ಗೆ ಸೊಪ್ಪು ಜೊತೆ ಹಾಕಿಕೊಳ್ತಾ ಇದ್ದೇನೆ, ಈರುಳ್ಳಿ ಕಟ್ ಮಾಡಿ ಸಹ. ಅರ್ಧ ಗಂಟೆ ಆಗಿದೆ, ಅಕ್ಕಿ ರುಬ್ಬುವ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೇನೆ. 1 ಪೀಸ್ ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ, ತುಂಬ ಇಲ್ಲ. 1-2 ಸ್ಪೂನು, ದೊಡ್ಡ ಸ್ಪೂನ್ 2 ಸ್ಪೂನ್ ಹೂ ಬರ್ಬೋದು ಅಷ್ಟೇ. ಹೆರ್ದು ತಗೊಳ್ಳಿಕ್ಕೆ ಉದಾಸೀನಾಗಿ ಕಟ್ ಮಾಡಿ ಪೀಸ್ ತೆಗೆದುಕೊಂಡಿದ್ದೇನೆ. ಆಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು. ನಾನಿಲ್ಲಿ 6 ಉದ್ದ ಮೆಣಸು, 2 ಗಿಡ್ಡ ಮೆಣಸು ತೆಗೆದುಕೊಂಡಿದ್ದೇನೆ. 1 ಚಿಕ್ಕ ಉಂಡೆಯಷ್ಟು ಹುಳಿ, ಹುಣಸೆ ಹುಳಿ ಆಪ್ಷನಲ್, ನಿಮಗೆ ಹುಳಿ ಬೇಡ ಇದ್ದರೆ ಬಿಡ್ಬೋದು. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ 1/4 ಸ್ಪೂನ್ ಅರಿಶಿನ ಹಾಕ್ತೇನೆ. 1/4 ಸ್ಪೂನ್ ಅರಿಶಿನ, ಹಾಗೂ ಸ್ವಲ್ಪ ನೀರು ಹಾಕಿ ಮೊದಲಿಗೆ ಇದನ್ನು ಕಡಿತೇನೆ. ಸ್ವಲ್ಪ ನೀರು ಹಾಕಿ, ತುಂಬ ಹಾಕೋದಿಲ್ಲ, ಸ್ವಲ್ಪ. ಈಗ ಮೆಣಸು ಹುಡಿಯಾಗಿದೆ. ಇದೇ ಜಾರಿಗೆ ಒಳ್ಳೆ ತೊಳೆದಿಟ್ಟಂಥ ಅಕ್ಕಿ ಹಾಗೂ ತೊಗರಿಬೇಳೆ ನೆನೆಸಿಟ್ಟದ ಅದನ್ನು ಹಾಕಿಕೊಂಡು ದೋಸೆ ಅದಕ್ಕೆ, ದಪ್ಪ ದೋಸೆ ಅದಕ್ಕೆ, ತುಂಬ ನೀರು ಹಾಕೋದು ಬೇಡ. ದಪ್ಪ ದೋಸೆ ಕಡಿತೇವೆ, ದಪ್ಪ ದೋಸೆ ಮಾಡ್ತೇವಲ್ಲ ಅದಕ್ಕೆ ರುಬ್ಬಿ ತೆಗಿಬೇಕು. ಸ್ವಲ್ಪ ನೀರು ಹಾಕ್ತಿದ್ದೇನೆ. ಅಕ್ಕಿ ತುಂಬ ನೈಸ್ ಆಗೋದು ಬೇಡ, ಸ್ವಲ್ಪ ತರಿ ಇದ್ದರೆ ಒಳ್ಳೆಯದು, ಟೇಸ್ಟ್ ಜಾಸ್ತಿ ಆಗ್ತದೆ. ಸ್ವಲ್ಪ ತರಿ ರುಬ್ಬು. ನೋಡಿ ಹಿಟ್ಟನ್ನು ಅದಕ್ಕೆ ರುಬ್ಬಿಕೊಂಡಿದ್ದೇನೆ, ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬ ನೀರು ಮಾಡಿಕೊಳ್ಬಾರ್ದು, ತುಂಬ ಗಟ್ಟಿ ಸಹ ಮಾಡಿಕೊಳ್ಬಾರ್ದು. ರೊಟ್ಟಿ ಅದಕ್ಕೂ ಸಲ ದೋಸೆ ಅದಕ್ಕೂ ಸಲ ಆ ಥರ ಬರ್ಬೋದು, ದಪ್ಪ ದೋಸೆ ಹಾಕಿ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತೇನೆ. ನೋಡಿ ಈ ಅದಕ್ಕೆ ಉಂಟು, ಒಳ್ಳೆ ದೋಸೆ ಮಾಡುವ. ಈಗ ಉಪ್ಪು ಹುಳಿ ಖಾರ ಎಲ್ಲ ಸರಿ ಉಂಟೇಳಿ ನೋಡಿಕೊಳ್ಬೇಕು. ಉಪ್ಪಿದೆ, ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಉಪ್ಪು ಖಾರ ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ನೋಡ್ಕೊಂಡು ಹಾಕಿ. ಸೊಪ್ಪಿಗೆ ಜಾಸ್ತಿ ಉಪ್ಪು ಬೇಕಾಗೋದಿಲ್ಲ, ಅದಕ್ಕೆ ನಾನು ಹಾಕುವಾಗಲೇ ಮಸಾಲೆಗೆ ಹಾಕಿದ ಉಪ್ಪು ಸ್ವಲ್ಪ ಜಾಸ್ತಿ ಆಗಿದೆ. ಉಪ್ಪೊಂದು ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಹಾಕಿ. ಹೀಗೆ ಮಾಡೋ ದಪ್ಪ ದೋಸೆ ಥರ. ಈಗ ನುಗ್ಗೆ ಸೊಪ್ಪಿನ ದೋಸೆ ಮಾಡಲಿಕ್ಕೆ ಒಂದು ಕಬ್ಬಿಣದ ಕಾವಲಿಯನ್ನು ಒಲೆ ಮೇಲೆ ಇಟ್ಟಿದ್ದೇನೆ. ಕಬ್ಬಿಣದ ಕಾವಲಿ ಆದರೆ ಒಳ್ಳೆಯದು. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ. ತುಂಬ ತೆಳು ಮಾಡಬಾರ್ದು, ರೊಟ್ಟಿ ಹಾಗೆ ಮಾಡ್ತೇವೆ. ನೋಡಿ ದಪ್ಪ ದೋಸೆ ಹಾಗೆ, ರೊಟ್ಟಿ ಎಷ್ಟು ದಪ್ಪ ಬೇಡ, ದಪ್ಪ ದೋಸೆ ಮಾಡ್ತೇವಲ್ಲ ಹಾಗೆ ಕೈಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಸೊಟ್ಟದಲ್ಲಿ ಅದು ಸೊಪ್ಪಲ್ಲ, ನುಗ್ಗೆ ಸೊಪ್ಪು ಬಿಡಿಸ್ಲಿಕ್ಕೆ ಬರೋದಿಲ್ಲ, ಕೈಯಲ್ಲಿ ಸಾಕಿಕೊಳ್ಬೋದು. ಕೈಯಲ್ಲಿ ಹಾಕಿದ್ರೆ ಚೆಂದ ಬರ್ತದೆ ತಟ್ಟಲಿಕ್ಕೆ. ಅವಸರ ಮಾಡಬಾರ್ದು, ಸಿಮ್ಮಲ್ಲಿಟ್ಟು ಬೇಯಿಸಬೇಕು, ಇಲ್ಲಾಂದರೆ ಉಡಿ ಆಗ್ಬೋದು. ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡುವ. ಇದನ್ನು ಮುಚ್ಚಿ ಒಂದು 3 ನಿಮಿಷ ಬೇಯಿಸುವ. ಫ್ಲೇಮ್ ಮೀಡಿಯಮ್ ಇಡಬೇಕು, ಹೈ ಬೇಡ, ಮೀಡಿಯಮಲ್ಲಿ ಇಟ್ಬೇಡುವ. ಈಗ 3 ನಿಮಿಷ ಆಗಿದೆ, ನೋಡುವ. ಒಂದು ಸೈಡ್ ಫ್ರೈ ಆಗಿದೆ ನೋಡಿ. ಅವಸರ ಮಾಡಬಾರ್ದು, ಅವಸರವೇ ಅಪಘಾತಕ್ಕೆ ಕಾರಣ. ಆದ ಕಾರಣ ಆದಷ್ಟು ಎದುರಿಗೆ ಆಗ್ತದೆ ಮಚ್ಚಿ ಹಾಕಲಿಕ್ಕೆ. ಮಚ್ಚಿ ಹಾಕಿಕೊಳ್ಳೋಣ. 2 ಕಾವಲಿ ಸೊಟ್ಟು ತೆಗೆದಿದ್ದೇನೆ, ಅವಸರ ಆಯಿತು, ಆಗಲಿಲ್ಲ. ಸ್ವಲ್ಪ ಅರ್ಜೆಂಟ್ ಆಯಿತು, ಸಣ್ಣ ಕಟ್ಟಾಗಿದೆ, ಪರವಾಗಿಲ್ಲ. ಇನ್ನೊಂದು ಸೈಡು ಫ್ರೈ ಆಗಲಿ. ಸ್ವಲ್ಪ ಎಣ್ಣೆ ಹಾಕಿಕೊಳ್ಬೇಕು, ಎಣ್ಣೆ ಸ್ಪ್ರೇ ಮಾಡಬೇಕು. ಸ್ವಲ್ಪ ತೆಂಗಿನೆಣ್ಣೆ ಒಂದು 2 ಸ್ಪೂನು ಯೂಸ್ ಮಾಡಬೇಕಾಗ್ತದೆ. ತೆಂಗಿನೆಣ್ಣೆ ಯೂಸ್ ಮಾಡಿದರೆ ಒಳ್ಳೆಯದು. ಇನ್ನೊಂದು ಮುಚ್ಚಳ ಮುಚ್ಚಿ ಒಂದು 3 ನಿಮಿಷ ಬೇಯಿಸುವ. ಸಹ 3 ನಿಮಿಷ ಆಗಿದೆ, ನೋಡುವ. ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ನುಗ್ಗೆ ಸೊಪ್ಪು ಈರುಳ್ಳಿ ಎಲ್ಲ ಫ್ರೈ ಆಗೋದು, ಒಳ್ಳೆ ಆಮ್ಲೆಟ್ಗೆ ಸಹ ಒಳ್ಳೆ ಸ್ಮೆಲ್.
ತೆಗೆಯೋದು ಮಾತ್ರ ಒಂದು ದೊಡ್ಡ ಟಾಸ್ಕ್. ಇದು ನನ್ನ ಕೈಯಿಂದ ಕಟ್ಟಾಗಿದೆ ನೋಡಿ, ಬರ್ತದೆ ಚಂದ. ಆದರೆ ನಾನು ಆಗ ಅವಸರ ಮಾಡಿ ತೆಗಿಸಿ ಎರಡು ಕೈಯಲ್ಲಿ ಹಾಕ್ಲಿಕ್ಕೆ ಹೋದಲ್ಲ, ಸರ್ಕಸ್ ಆಯಿತು. ಜಾಗ್ರತೆಯನ್ನು ತೆಗೆದುಕೊಳ್ತೇನೆ ನೋಡಿ. ಚಂದ ಬಂದಿದೆ. ಒಂದು ಚಿಕ್ಕ ಪೀಸ್ ಆಗಿದೆ ಅಷ್ಟೇ, ಒಂದು ಕಡೆ ಚಿಕ್ಕದೊಂದು ಪೀಸ್ ಆಯಿತು, ಪರವಾಗಿಲ್ಲ. ನೆಕ್ಸ್ಟ್ ಸರಿ ನೋಡಿ, ಚೆನ್ನಾಗಿ ಬಂದಿದೆ. ಉಲ್ಟಾಗುವ ಒಂದು ಸಣ್ಣ ಪೀಸ್ ಆಯಿತು. ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಬೇಕು. ಫಸ್ಟ್ ಇದು ಒಂದು ಸೈಡ್ ತಿರುಗಿಸುವಾಗ ಸರಿ ರೋಸ್ಟ್ ಆದರೆ ಈ ಥರ ಕಟ್ಟಾಗೋದಿಲ್ಲ ನೋಡಿ, ಈ ಥರ ಬಂದಿದೆ. ಇನ್ನೊಂದು ಕೂಡ ಮಾಡಿ. ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ತೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡಬೇಕು. ಒಂದು ಸ್ಪೂನಷ್ಟು ಎಣ್ಣೆ ಸ್ಪ್ರೇ ಮಾಡಿದ್ದೇನೆ. ಹಾಕ್ತಿದ್ದೇನೆ, ಕೈಯಲ್ಲಿ ಹಾಕ್ತಿದ್ದೇನೆ. ತೆಳುವಾಗಿ ಲಟ್ಟಿಸ್ತಾ ಇದ್ದೇನೆ. ತುಂಬ ದೊಡ್ಡದು ಮಾಡಬೇಡಿ, ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಸಟ್ಟಗದಲ್ಲಿ ಮಚ್ಚಿ ಬೀಳುವುದಿಲ್ಲ, ತುಂಬ ದೊಡ್ಡದೀಗ ಅದಾ ಮಾಡಿದ್ದೇನೆ. ಈಗ ಇನ್ನೊಂದು ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಮಚ್ಚಿ ಹಾಕುವ ನೋಡಿ. ಸಣ್ಣದಾದರೆ ಕರೆಕ್ಟ್ ಇಡೀ ಬರ್ತದೆ, ಸ್ವಲ್ಪ ದೊಡ್ಡದಾದರೆ ಕಟ್ಟಾಗಿ ಹೋಗ್ತದೆ. ಚೆನ್ನಾಗಿ ಬಂದಿದೆ. ನೀವು ಇದೇ ಮೀಡಿಯಮ್ ಸೈಜ್ ಮಾಡಿ, ತುಂಬ ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ತೆಂಗಿನೆಣ್ಣೆ ಸ್ಪ್ರೇ ಮಾಡುವ ಇನ್ನೊಂದು ಸೈಡಿಗೆ ಸಹ. ಒಂದು 3 ನಿಮಿಷ ಫ್ರೈ ಮಾಡಲಿ. ಸಿಮ್ಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ತುಂಬ ದಪ್ಪ ಮಾಡಿದರೆ ಒಂದು 4-5 ನಿಮಿಷ ಇಡಬೇಕಾಗ್ತದೆ. ಸೂಪರ್ ಟೇಸ್ಟಿ. ಒಂದು ಸಾರ ಅಲ್ಲವಾ ತೋವೆ, ಅದ್ರ ಜೊತೆ ಒಂದು ಖಾರ ಖಾರ ಈ ದೋಸೆ ಇದ್ದರೆ ಊಟಕ್ಕೆ ತುಂಬ ರುಚಿ. ಎಲ್ಲರೂ ಟ್ರೈ ಮಾಡಿ. ನಿಮಗೆ ನಾನು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ 3 ನಿಮಿಷ ಆಗಿದೆ. ನಮ್ಮ ಇನ್ನೊಂದು ಸೈಡ್ ಕೂಡ ಒಳ್ಳೆ ಫ್ರೈ ಆಗಿದೆ ದೋಸೆ. ತೆಗೆದುಕೊಳ್ಳೋಣ. ಸ್ವಲ್ಪ ನಿಧಾನಕ್ಕೆ ತೆಗೆದುಕೊಳ್ಬೇಕು, ಇಲ್ಲಾದರೂ ಉಡಿಯಾಗೋ ಚಾನ್ಸಸ್ ಉಂಟು. ಇಡಿಯಾಗಿ ಬಂತು, ಸೂಪರಾಗಿ ಬಂದಿದೆ. ನನಗಿದ್ದು 2 ಮಾಡ್ತೇನೆ. ನಮಗೆ ಈಗ ಇಬ್ಬರಿಗೆ 2 ದೋಸೆ ಸಾಕು. ಬಿಸಿ ಬಿಸಿ ಆದರೆ ತುಂಬ ಟೇಸ್ಟ್ ಜಾಸ್ತಿ ಇರ್ತದೆ. ಮತ್ತು ಉಳಿದ ಮಸಾಲೆ, ಇನ್ನೂ ಮಸಾಲೆ ಉಳಿದಿದೆ, ಆದರೆ ರಾತ್ರಿಗೆ 2 ದೋಸೆ ಮಾಡಿಕೊಳ್ತೇನೆ.